ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರುಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯುತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ 5ನೇ ಸಂಧಿಯಾದಂಥ ವಿಭೂತಿ ಸಂಧಿ 40 ಪದ್ಯಗಳಲ್ಲಿ ದೇವರ ವಿಭೂತಿ ವಿಶೇಷ ಉನ್ನತಿ, ಒಂದೊಂದು ವಸ್ತು ಒಂದೊಂದು ರೀತಿಯಾಗಿರುತ್ತೆ. ಅದು ಯಾಕೆ ಆ ರೀತಿಯಿಂದ ಇರುತ್ತೆ, ಅದನ್ನ ಮಾಡಿಸುವವನು ಯಾರು, ವಿಶೇಷ ಒಂದರಿಂದ ಒಂದು ಬೇರೆಯಾಗೇ ಇರುತ್ತೆ. ಆ ಬೇರೆಯಾದ ವಸ್ತು ವ್ಯಕ್ತಿಯಲ್ಲಿ ಆ ಒಂದು ಯುನೀಕ್ನೆಸ್ ಅಂಡ್ ಶ್ರೇಷ್ಠತೆಯನ್ನು ನೋಡ್ತೀವಿ, ಡಿಫರೆಂಟ್ ಅಂಡ್ ಒಬ್ಬೊಬ್ಬರಲ್ಲಿ ಒಂದೊಂದು ವೈವಿಧ್ಯ. ಆ ಉನ್ನತಿ ಕ್ಯಾನ್ ಬಿ ಪಾಸಿಟಿವ್ ಅಂಡ್ ನೆಗೆಟಿವ್ ಇರಬಹುದು. ಇಲ್ಲಿ ಪಾಸಿಟಿವ್ ಆ ಸನ್ನಿಧಾನ ವಿಶೇಷ ಅಂತ, ಅಲ್ಲಿ ದೇವರ ವಿಶೇಷ ಅನುಗ್ರಹ ಸನ್ನಿಧಾನ ವರ್ಷಿಪ್ ವರ್ತಿನಸ್ ಇರತ್ತ. ಅದನ್ನ ಮಾತ್ರ ಯಾಕೆ ನಮಗೆ ಪ್ರಯೋಜನ ಯಾವುದಲ್ಲಿ ಒಂದು ಎದ್ದು ಕಾಣುತ್ತೋ ಅಲ್ಲಿ ವಿಶೇಷವಾಗಿದ್ದು ಭಗವಂತ ಇದ್ದಾನೆ ಎಂಬೋ ಚಿಂತನೆ. ನಾಟ್ ಓನ್ಲಿ ವಿಭೂತಿ, ಅದ್ರ ಜೊತೆಲಿ ಸನ್ನಿಧಾನ ಅಂದ್ರೆ ಅದನ್ನ ನಾವು ನಮಸ್ಕಾರ ಪೂಜೆ ಮಾಡಿದ್ದಾಗೆ ಅಲ್ಲಿಂದ ಭಗವಂತ ಅನುಗ್ರಹ ಮಾಡುವಂತ ವೆರಿ ರಿಸೆಪ್ಟಿವ್ ಫಾರ್ಮ್, ಅದು ನಮಗೆ ಫಲದಾಯಕವಾಗಿರೋದು. ಅದನ್ನ ಆ ವಿಭೂತಿ ಸಂಧಿಯಲ್ಲಿ ಹೇಳುತ್ತಾ ಕೊನೆಯ ಪದ್ಯ ನೋಡಿದ್ದೀವಿ. 40ನೇ ಪದ್ಯದಲ್ಲಿ ಉರುಪರಾಕ್ರಮ ಅಂತ ಒಂದು ಶಬ್ದ ಮಾಡಿದ್ದಾರೆ. ಯಾಕೆ ಬಳಸಿದ್ದಾರೆ ಉರುಪರಾಕ್ರಮ? ಅಲ್ಲಿ ಕೊನೆಯಲ್ಲಿ ಬಂದದ್ದು ದೇಶಗಳಲ್ಲಿ, ಒಂದೊಂದು ದೇಶ ಅಂದ್ರೆ ರೀಜನ್, ಒಂದು ಪ್ರದೇಶಗಳು, ಆ ಒಂದು ಅಲ್ಲಿ ಇರುವಂತ ಭಗವಂತ ರೂಪಗಳನ್ನ ಎಲ್ಲವೂ ತಿಳಿಸಿದ್ದಾರೆ. ಕೊನೆಯಲ್ಲಿ ಕಾಲವನ್ನ ತಕೊಂಡಿದ್ದಾರೆ. ಈ ಕಾಲದ ವಿಶೇಷ ಏನು? ದೇಶ ಅಂದರೆ ರೀಜನ್ ಅಂತ ತಕೊಳ್ತೀವಿ. ಈ ಬ್ರಹ್ಮಾಂಡದಲ್ಲಿ ಇರುವಂತ ಒಂದೊಂದು ಪ್ರದೇಶಗಳು, ಆಕಾಶ, ಬ್ರಹ್ಮಾಂಡದ ಒಳಗೆ ಇರುವಂತ ಪ್ರದೇಶಗಳು, ಅವಕಾಶ ಕೊಡುವಂತ ಪ್ರದೇಶಗಳು ಅಂತ ತಕೊಂಡು ಎಲ್ಲ ನೋಡ್ತಾ ಬಂದಿದ್ದೀವಿ. ಕಾಲಕ್ಕೆ ಬಂದಾಗ ಕಾಲದ ವಿಶೇಷ, ಕೊನೆಯ ಪದ್ಯ ಕಾಲಕ್ಕೆ ಬಂದಾಗ ಅಲ್ಲಿ ಏನು ವಿಶೇಷ ಅಂದ್ರೆ ಕಾಲ, ದಿಕ್ಕುಗಳು, ಆ ಒಂದು ಕಾಲ ವರ್ಷಗಳು, ವಿಶೇಷ ಸಂವತ್ಸರ, ಇಡಾವತ್ಸರ, ಪರಿವತ್ಸರ, ಅನೇಕ ರೀತಿ ಒಂದೊಂದಕ್ಕೆ ಬಳಸ್ತೀವಿ ನಾವು. ಅದರಲ್ಲಿ ಇರುವಂತ ಭಗವಂತನ ರೂಪಗಳು ಹೇಳ್ತಾ ಅಲ್ಲಿ ಏನು ವಿಶೇಷ ಆಗತ್ತೆ ಅಂದ್ರೆ ಈ ಚತುರ್ಮುಖ ಬ್ರಹ್ಮ ತಗೊಳ್ತೀವಿ. ಎಲ್ಲ ದೇಶದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಒಂದು ಕಣದಲ್ಲಿನ ಚತುರ್ಮುಖ ಇದ್ದಾನೆ. ಚತುರ್ಮುಖ ಮಾತ್ರ ಅಲ್ಲ, ಸರಸ್ವತಿ, ಅವನ ಪತ್ನಿಯಾದಂಥ ಸರಸ್ವತಿ ಮತ್ತು ವಾಯು, ಭಾರತಿಗಳು, ರುಜುಗಳು ಅಂತ ಅವರ ಕ್ಯಾಟಗರೀಸ್. ಅವರು ಮಾತ್ರ ಎಲ್ಲದಲ್ಲಿನೂ ಪರ್ವೇಡ್ ಆಗಿ ಜ್ಞಾನದಿಂದ ಎಲ್ಲ ಕಡೆನೂ ಇದ್ದಾರೆ. ಅಷ್ಟಾಯ್ತು. ಕಾಲಕ್ಕೆ ಬಂದಾಗೆ ಕಾಲದ ಇಫೆಕ್ಟ್, ಈವನ್ ಜಡ ಕಾಲ ತಗೊಳ್ಳೋಣ, ಕಾಲದ ಪರಿಣಾಮ ಚತುರ್ಮುಖನಿಗೇನೂ ಬಿಡೋದಿಲ್ಲ. 100 ಬ್ರಹ್ಮಕಲ್ಪ ಆದ್ರೆ ಅವನು ಆ ದೇಹವನ್ನ ತ್ಯಾಗ ಮಾಡಲೇಬೇಕು, ತ್ಯಾಗ ಮಾಡಿಯೇ ಆಗಬೇಕು. ಕಾಲ ಅವನನ್ನ ಮೀರಿ ನಿಂತಿದೆ. ಕಾಲಕ್ಕೆ ಒಳಪಟ್ಟವನು ಚತುರ್ಮುಖ ಬ್ರಹ್ಮ, ವಾಯು, ಸರಸ್ವತಿ, ಭಾರಿ ಎಲ್ಲರೂ ಕಾಲಕ್ಕೆ ಒಳಪಟ್ಟವರು. ಅದಕ್ಕೆ ಹೇಳುವಾಗ ಪರಾಕ್ರಮ, ಆ ಪರಾಕ್ರಮಶಾಲಿ ಏನಂದ್ರೆ ಕಾಲ ಅವರನ್ನು ಕಾಲ ಅಂದ್ರೆ ಬರೀ ಜಡಕಾಲ ಮಾತ್ರ ಅಲ್ಲ, ಕಾಲಕ್ಕೆ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ, ಅದರಲ್ಲಿ ಕಾಲನಾಮಕನಾದಂಥ ಭಗವಂತ. ಕಾಲ ಅಂದ್ರೆ ನಾವು ಯಮಧರ್ಮರಾಜ ಅಂತ, ಅದು ಆ ಒಂದು ವೆರಿ ರಿಲೇಟಿವ್ ಒಂದು ಸಣ್ಣ ಪರಿಮಾಣ, ಒಂದು ಮನುಷ್ಯನ ಆಯುಷ್ ಕಾಲ, ಇಟ್ಸ್ ಫಿನಿಟ್ ನಂಬರ್.
ಅದನ್ನ ದೇವರು ಅವನಲ್ಲಿ ನಿಂತು, ವಾಯುವಲ್ಲಿ ನಿಂತು, ಯಮನಲ್ಲಿ ನಿಂತು ನಿಯಮನ ಮಾಡ್ತಾರೆ. ಇಟ್ಸ್ ಅ ವೆರಿ ಸ್ಮಾಲ್ ಟೈನಿ ಒನ್. 100 years, 120 years, 300 years, 400 years, 1000 years, ಇಷ್ಟು ಒಂದೊಂದು ಯುಗಕ್ಕೆ ತಕ್ಕಂತೆ ಅದು ಹೋಗುತ್ತೆ. ಆದ್ರೆ ಕಾಲ ಆಸ್ ಇಟ್ಸ್ ಹೋಲ್, ಕಾಲದ ಇಫೆಕ್ಟ್. ಯಮಧರ್ಮನಿಗೇನೋ ಒಂದು ಕಾಲ ಆದ ಪದವಿಯನ್ನು ಬಿಡಲೇಬೇಕು. ಅವನು ಕಾಲಕ್ಕೆ ಒಳಪಟ್ಟವರು, ಚತುರ್ಮುಖನೇ ಕಾಲಕ್ಕೆ ಒಳಪಟ್ಟವರು ಅಂದ್ರೆ ಎಲ್ಲರೂ. ಸೊ ಕಾಲ ಅಂದ್ರೆ ಅಲ್ಲಿ ಕಾಲಕ್ಕೆ ಆ ಪರಾಕ್ರಮ ಇರುವುದು ಲಕ್ಷ್ಮಿಯಲ್ಲಿ. ಲಕ್ಷ್ಮಿಯ ದುರ್ಗಾ ರೂಪ ಅಂತ ತಕೊಂಡು ಆ ಪರಾಕ್ರಮ ಅವಳಲ್ಲಿ ಮುಖ್ಯವಾಗಿ ಇದೆ ಅಂತ ತಿಳಿಸಿ, ಅವಳು ಸ್ವತಂತ್ರ ಅಲ್ಲ. ಅವಳಲ್ಲಿ ನಿಂತು ನಡೆಸುವವನು ಅವಳನ್ನೂ ಮೀರಿ, ಅಂದ್ರೆ ಲಕ್ಷ್ಮಿಗೇನೆ ಕಾಲದ ಪರಿಣಾಮ ಇಲ್ಲ. ನಾವು ಹೇಳ್ತೀವಿ ಶೀಶಗುಣ ದರ್ಪಣದಲ್ಲಿಲ್ಲ ನೋಡುವಾಗ ಅವಳು ಯಾವತ್ತು ಕಾಲ ಅವಳಿಗೆ ಅಧೀನವಾಗಿದೆ. ಕಾಲವನ್ನ ಮೀರಿ ಕಾಲ ಅತೀತರು ಲಕ್ಷ್ಮೀನಾರಾಯಣರಾಗ್ತಾರೆ. ಅಲ್ಲಿ ಲಕ್ಷ್ಮಿಗೆ ಅಸ್ವತಂತ್ರ ದೇವರೊಬ್ಬನೇ. ಅದಕ್ಕೆ ಉರು ಪರಾಕ್ರಮ ಅಂದ್ರ ಶ್ರೇಷ್ಠವಾದಂತಹ ದೊಡ್ಡ, ಇದು ವಿಷ್ಣು ಸಹಸ್ರನಾಮದಲ್ಲಿ ಪರಾಕ್ರಮ ಶಬ್ದ ಬರುತ್ತೆ. ಉರು ಅಂದ್ರೆ ದೊಡ್ಡದು, ಬಿಗರ್ ಎಂಬ ಅರ್ಥದಲ್ಲಿ. ದೇವರು ಕಾಲವನ್ನು ನಿಯಮನ ಸ್ವತಂತ್ರವಾಗಿ, ಆ ಕಾಲದ ಪರಿಣಾಮ ಅವನಲ್ಲಿ ಇಲ್ಲ, ಲಕ್ಷ್ಮಿಯಲ್ಲಿನೂ ಇಲ್ಲ. ದೇವರ ಅನುಗ್ರಹದಿಂದ ವಾಯುವಿನಲ್ಲಿ ಕಾಲಾತೀತತ್ವ ಅವರಿಗೆ ಇಲ್ಲ, ಕಾಲಕ್ಕೆ ಒಳಪಟ್ಟವರು. ಸೊ ಅದಕ್ಕೆ ಉರು ಪರಾಕ್ರಮ ಅಂತ ಅಲ್ಲಿ ಆ ಸಂಧಿ ಎಂಟಾಗಿ ನೆಕ್ಸ್ಟ್ ಸಂಧಿ ಬರುತ್ತೆ. ನೆಕ್ಸ್ಟ್ ಸಂಧಿ ಏನು? ಇದು 6ನೇ ಸಂಧಿ, ಪಂಚಮಹಾಯಜ್ಞ ಸಂಧಿ ಅಂತ. ಇಲ್ಲಿ ಸುಮಾರು ಒಂದು 35 ಪದ್ಯಗಳಿದೆ. ಸೊ ಇದು ಯಜ್ಞ ಬಗ್ಗೆ ಹೇಳುತ್ತಾ. ಯಾಕೆ ಇದು ಹೊರಟಿದೆ? 5 ಪದ್ಯಗಳಾಯ್ತು, ದೇವರ ವಿಭೂತಿ ಸನ್ನಿಧಾನ ಆಯ್ತು. 6ನೇ ಪದ್ಯ ಯಾಕೆ ಹೊರಟಿದೆ ಅಂತ ಕೇಳಿದಾಗ ಅಲ್ಲಿ ಬರುತ್ತೆ, ದೇವರು ಆ ಕಾಲ ಕಾಲ ನಿಯಾಮಕನಾಗಿ, ಕಾಲ ಅತೀತನಾಗಿರುವಂತ ಈ ಭಗವಂತ ಆ ಕಾಲದ ಒಂದು ಜೀವ, ನಮ್ಮನ್ನೇ ತಗೊಳ್ಳೋಣ, ನಮಗೆ ಒಂದೊಂದು ಕಾಲದಲ್ಲಿ ಅಂದ್ರೆ ಸೆಗ್ಮೆಂಟ್ಸ್ ಚಿಕ್ಕ ವಯಸ್ಸು, ಇವಾಗ ಹಾಗೆ ಅಂತ ಅದನ್ನಲ್ಲ. ಇದು ತಕೊಂಡಾಗೆ ಈ ಕಾಲ ಏನು ಕಾಲ? ಇದು ಏನು ಕಾಲ? ನಮ್ಮ ಎಲ್ಲರಿಗೇನು ಏನು ಕಾಲ ಅಂದ್ರೆ ಇದು ಸ್ಥಿತಿ ಕಾಲ ಅಂತಾನೆ ಹೇಳಬೇಕು. ಯಾಕೆ ಅಂದ್ರೆ ನಮಗೆ ನೆನಪು ಏನಿದೆ, ನಾವು ಯಾವಾಗ ಹುಟ್ಟಿದೀವಿ, ನಾವು ಬರ್ತ್ಡೇ ನಮ್ಗೆ ನೆನಪಿರುತ್ತೆ. ಈ ಫಲಾನ ಸಂವತ್ಸರ, ಆ ಫಲಾನ ಇಯರ್ ಹುಟ್ಟಿದೀವಿ ನಾವು, ಈ ನಕ್ಷತ್ರ, ಈ ತಿಥಿ, ಈ ತಿಂಗಳು, ಹೀಗೆ ಒಂದು ಸೇದ ಆ ಜೀವ ದೇಹದ ಸಂಬಂಧ ಬಂದು ಈ ದೇಹವನ್ನ ದೇವರು ಕೊಟ್ಟ ಇದೆ ನನ್ನದು ಅಂತ ಅಭಿಮಾನ ಕೊಟ್ಟು ಆ ಜೀವ ಜಡ ಜೊತೆಲಿ ಸೇರಿಸಿ ಆ ಜೀವ ಇದು ನನ್ನದು, ನನ್ನ ದೇಹ ಎಂಬುದನ್ನು ಕೊಡು. ಅದೇ ಜೀವ ನಿತ್ಯ. ಸೊ ಇದು ಒಂದು ಕಾಲದಲ್ಲಿ ಆಗಿದೆ. ಆವಾಗ ಒಂದು ಕ್ವಶನ್ ಬರುತ್ತೆ, ನಾವು ಹೇಗೆ ಬಂದೀವಿ? ಅಮ್ಮನಿಂದ ಬಂದೀವಿ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಅಮ್ಮನಿಂದನೇ ನಾವು ಅಮ್ಮನ ಹೊಟ್ಟೆಯಿಂದ ಬಂದಿದ್ದೀವಿ ಅಂತ ಗೊತ್ತು. ಅದು ಇದು ಅಮ್ಮನ ಹೊಟ್ಟೆ ಅಂದ್ರೆ ಅಪ್ಪ ಇರಬೇಕು, ಒಂದು ತಂದೆ ಎಂಬುದು ಬೇಕು. ಜೀವ ತಂದೆ, ಜೀವ ತರೋದು ತಂದೆ ಆಗತ್ತೆ, ತಾಯಿ ಅದನ್ನ ಧಾರಣೆ ಮಾಡ್ತಾಳೆ. ಸೊ ಅಲ್ಲಿಂದ ತಾಯಿ ತಂದೆಯಿಂದ ಬಂದೀವಿ ಅಂತ ನಮ್ಗೆ ಚೆಂದಾಗಿ ಗೊತ್ತಾಗತ್ತೆ. ಇನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ತಂದೆಯಲ್ಲಿ ಹೇಗೆ ಬಂದೀವಿ ನಾವು ಅಂತ ದೇಹ ಕೇಳ್ತಾ ಇಲ್ಲ. ದೇಹ ತಾಯಿ ಹೊಟ್ಟೆಯಲ್ಲಿ ಬೆಳೆಯುತ್ತೆ, ಎಲ್ಲ ಆಗತ್ತೆ. ಆ ಜೀವ ಎಲ್ಲಿಂದ ಬಂತು? ತಾಯಿ ಅಂದ್ರೆ ತಾಯಿ ಜೀವ ಮತ ಇಲ್ಲ, ತಂದೆ ಮೂಲಕ ತಾಯಿಯಲ್ಲಿ ಆ ಜೀವ, ನನ್ನ ಜೀವ ಬಂತು. ಅದಕ್ಕೆ ಮುಂಚೆ ಎಲ್ಲಿ ಇತ್ತು ಇದು? ಈ ಜೀವ ಎಲ್ಲಿ ಇತ್ತು? ಎಲ್ಲಿಂದ ಬಂತು? ಸೊ ದಟ್ ಈಸ್ ವಾಟ್ ಇಸ್ ಫಿಲಾಸಫಿ. ಎಲ್ಲಿಂದ ಈ ಜೀವ? ನಾಟ್ ಟಾಕಿಂಗ್ ಅಬೌಟ್ ದ ದೇಹ. ಈ ಜೀವಕ್ಕೆ, ಈ ಜೀವನಿತ್ಯ, ಈ ಜೀವ ಎಲ್ಲಿಂದ ಬಂತು, ಹೇಗೆ ಬಂತು? ಯಾಕೆಂದ್ರೆ 84 ಲಕ್ಷ ಟೈಪ್ಸ್, ನಂಬರ್ ಅಲ್ಲ, ಟೈಪ್ಸ್, ಸ್ಪೀಸೀಸ್, 24 ಲಕ್ಷ ಸ್ಪೀಸೀಸ್ ಇರೋವಾಗ ನನಗೆ ಅಥವಾ ನಮ್ಮೆಲ್ಲರಿಗೇನು ಈ ಮನುಷ್ಯ ದೇಹ ಹೇಗೆ ಬಂತು? ಎಲ್ಲಿಂದ ಇದು ಬಂತು? ದೇಹ ಬಂತು, ದೇಹದಲ್ಲಿ ಈ ಜೀವ ಇದ್ದು ನನ್ನದು, ನಾನು ಬದುಕಿದ್ದೀನಿ. ನಾನು ಅಂದ್ರೆ ಏನು? ಜೀವ ಸತ್ತಲ್ಲೂ ಅಲ್ಲಿ ದೇಹ ಸತ್ತ ಆಗಲು ಜೀವ ಎಂಬುದಿದ್ದೇ ಇರುತ್ತೆ. ಅದು ಜಡ ಆಗ್ಬಿಡುತ್ತೆ, ಅದನ್ನ ನಾವು ಸಂಸ್ಕಾರಗಳು ಮಾಡ್ತೀವಿ. ಜೀವ. ಸೊ ಇದು ಎಲ್ಲರಿಗೆ ನಾವು ನೋಡುವಂಥದ್ದು ಯಾವುದು? ಜೀವ ಆ ಒಂದು ಚಿತೆಯಲ್ಲಿ ಆ ಒಂದು ಮನುಷ್ಯನ ಜೀವ ಹೊರಟೋದಾಗ ಆ ಅಗ್ನಿಯಲ್ಲಿ ಹಾಕ್ತೀವಿ, ಎಲ್ಲ ನಮ್ಗೆ ಗೊತ್ತದು. ಆಮೇಲೆ ಇದು ಬರೀ ಇದು ಬೂದಿಯಾಗಿ ಹೋಗತ್ತೆ. ಆದ್ರೆ ಅದು ಜೀವ
ಏನಾಗುತ್ತೆ, ಇದು ಶಾಸ್ತ್ರದಿಂದಲೇ ಬರಬೇಕು. ನಮಗೆ ಯಾವುದಲ್ಲಿನೂ ಸೈನ್ಸು ಕಾಂಟ್ ಇವನ್ ಸಿ ದ ಜೀವ, ಇದು ಪಂಚಭೂತ ಅದು ಇಲ್ಲ, ಸೊ ನೋಡಕ್ಕೆ ಸಾಧ್ಯವೂ ಇಲ್ಲ, ಅತಿ ಸೂಕ್ಷ್ಮ. ಅದ್ರ ಜೊತೆಲೇನೋ ಒಂದು ಜಡ ಅಂಶಗಳು ಸೇರ್ಕೊಂಡೇ ಅದು ಅತಿ ಸೂಕ್ಷ್ಮ ಕಾಣೋದಿಲ್ಲ. ಆ ಜೀವ ಹೇಗೆ ಹೋಗುತ್ತೆ ಅದಕ್ಕೆ ಗೊತ್ತಾ? ಎಲ್ಲಿ ಹೋಗ್ಬೇಕು ಅಂತ ಅದಕ್ಕೆ ಗೊತ್ತಾ? ಅದಕ್ಕೇನೋ GPS ಇಟ್ಕೊಂಡಿದೀಯಾ? ಅದು ಹೇಗೆ ಹೋಗುತ್ತೆ? ಈ ಜೀವ ನಾವೆಲ್ಲ ಸಂಸ್ಕಾರ ಮಾಡ್ತೀವಿ, ಇದು ಶ್ರಾದ್ದ ಮಾಡ್ತೀವಿ, ಇದು ದಾನ ಧರ್ಮಗಳು ಮಕ್ಕಳು ಮಾಡ್ತಾರೆ, ರಿಲೇಟಿವ್ಸ್ ಮಾಡ್ತಾರೆ, ಆಚಾರ ಮೂಲಕವಾಗಿ ಮಾಡ್ತಾರೆ. ಎಲ್ಲಿ ಹೋಗುತ್ತೆ ಇದು ಗೊತ್ತಿಲ್ಲ ನಮಗೆ. ಅದು ಎಲ್ಲಿ ಹೋಗುತ್ತೆ ಅದಕ್ಕೆ ಗೊತ್ತಾ ಅಂದರೆ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಅದು ಹೋಗ್ಲಿಕ್ಕೆ ಅದಕ್ಕೆ ರೂಟ್ ಗೊತ್ತಿಲ್ಲ, ಒಂದೂ ಗೊತ್ತಿಲ್ಲ. ಹೆಲ್ಪ್ಲೆಸ್, ದೇಹವೂ ಇಲ್ಲದೆ ಇರುವಂಥ ಹೆಲ್ಪ್ಲೆಸ್ ಸ್ಟೇಟ್ ಅಂತ ಅದು ಎಲ್ಲೋ ಹೋಗುತ್ತೆ. ಅದು ನಾವು ಈ ನರಕ ಹೋಯ್ತು, ಸ್ವರ್ಗ ಹೋಯ್ತು, ಸದ್ಗತಿ ಅವ್ರಿಗೆ ಸಿಕ್ಕಿತ್ತು, ನಾವೇನೋ ಹೇಳ್ತೀವಿ ಅವ್ರಿಗೆ ಸದ್ಗತಿ ಸಿಕ್ಕಲಿ ಅಂತ ನಾವು ನಮ್ಮ ಪ್ರಾರ್ಥನೆಗೆ ದೇವರು ಕೊಡ್ತಾನೆ. ಇಲ್ಲ, ಅದು ಕರ್ಮ. ನಮ್ಗೆ ಇರುವಂತ ಆ ಋಣವನ್ನ ತೀರಿಸಿಕೊಳ್ತೀವಿ, ಅವ್ರನ್ನ ಸ್ಮರಣೆ ಮಾಡ್ತೀವಿ, ಅಷ್ಟೇ ಆಗತ್ತೆ. ಆ ಜೀವವನ್ನ ಅದಕ್ಕೆ ಈ ಒಂದು ನಮಗೆ ಎಲ್ಲರಿಗೆ ಗೊತ್ತು, ಕರ್ಮಕ್ಕೆ ಅನುಗುಣವಾಗಿ ಅದು ಹೋಗುತ್ತೆ ರೀ. ನಾವು ಹೋಗುವಾಗ ಏನ್ ತಕೊಂಡು ಹೋಗ್ತೀವಿ? ಏನು ಇಲ್ಲ, ನಾವು ಮಾಡಿದ ಸತ್ಕರ್ಮಗಳು ನಮಗೆ ರಕ್ಷಕವಾಗಿರುತ್ತೆ. ಇಷ್ಟೆಲ್ಲರೂ ನಾವು ಕೇಳ್ತಾ ಇರ್ತೀವಿ. ಸೊ ಸತ್ಕರ್ಮಗಳು ಅದು ಎಲ್ಲ ಜಡ, ಎಲ್ಲ ಕರ್ಮಗಳು ಜಡ ತಾನೆ. ಆ ಜಡ ಕರ್ಮಗಳು ಏನು ರಕ್ಷಣೆ ನಮ್ಗೆ ಮಾಡುತ್ತೆ ಅಂದ್ರೆ, ಆ ಜಡ ಕರ್ಮದಲ್ಲಿ ಅಲ್ಲಿ ದೇವತಾ ಶಕ್ತಿಗಳೇ ಇರಬೇಕು. ದೈತ್ಯ ಶಕ್ತಿ ಎಲ್ಲ ಅಲ್ಲಿ ದೈತ್ಯ ಶಕ್ತಿ ಕೆಲಸ ಮಾಡಲ್ಲ, ದೇವತಾ ಶಕ್ತಿ ಅಲ್ಲಿ ಇರುತ್ತೆ. ಯಮಧರ್ಮ ಅಂತ ಜನರಲ್ ಆಗಿ ಹೇಳ್ತೀವಿ, ಯಮದೂತರು ಅಂತ ಹೀಗೆಲ್ಲ ಹೇಳ್ತೀವಿ. ಅಲ್ಲಿ ವಿಶೇಷವಾಗಿ ದೇವತಾ ಶಕ್ತಿ ಆ ಕರ್ಮ ಸಾಕ್ಷಿಯಾಗಿ ನಾವು ಮಾಡುವಂಥದ್ದು ಎಲ್ಲವೂ ಇವಾಗ ನಾನು ಮಾಡೋದು, ನಾನು ಬಾಯಿಂದ ಶಾಸ್ತ್ರ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸು ಎಲ್ಲಿ ಇದೆ? ದೇವರಲ್ಲೇ ಇದೆಯೋ ಏನೋ ಹೇಳುವಾಗ ದೇವರ ಮನಸ್ಸಲ್ಲೇ ವಾಕ್ಯ ಶಬ್ದಗಳಲ್ಲಿ ಆ ಒಂದು ನೋಟ್ಸ್ ಅದೆಲ್ಲ ಏನೋ ಅದಲ್ಲಿ ಇರೋದು, ಅಥವಾ ಒಳಗಿಂದ ದೇವರ ಚಿಂತನೆಯಲ್ಲಿನೂ ಇರಬಹುದು. ಅದು ಯಾರಿಗೆ ಗೊತ್ತು? ನನಗೊಬ್ಳಿಗೆ ಗೊತ್ತು ಅಂತ ಅನ್ಕೊಂಡಿದೀವಿ. ಎಲ್ಲಾ ದೇವತೆಗಳಿಗೆ ಅದು ಗೊತ್ತು. ಅದಕ್ಕೆ ಹೇಳ್ತಾರೆ, ಚಿತ್ರಗುಪ್ತ ಒಂದು ಡೈರಿ ಇಟ್ಕೊಂಡು ಎಲ್ಲ ಬರ್ಕೊಡ್ತಾ ಇದ್ದಾನೆ, ಯು ಕೆನಾಟ್ ಎಸ್ಕೇಪ್. ಅವ್ರ ಕರ್ಮ ಸಾಕ್ಷಿ ದೇವತೆಗಳು ಎಲ್ಲ ಕಡೆ ಇರ್ತಾರೆ. 12 ಮಂದಿ ಇದ್ದಾರೆ, ಅವರೆಲ್ಲರೂ ನೋಡ್ತಾ ಇರ್ತಾರೆ. ಸೊ ಯಾರು ನೋಡಲ್ಲ. ಹರಿ ಶ್ರೀನಿವಾಸ ಕೇಳಿಸುತ್ತಾರೆ? ಸೊ ಅದು ನಮ್ಗೆ ಯಾರು ಅಂದ್ರೆ ದೇವತೆಗಳೇ ಕರ್ಕೊಂಡು ಹೋಗ್ತಾರ, ನಮ್ ಕರ್ಮಕ್ಕೆ ಅನುಗುಣವಾಗಿ ದೇವತೆಗಳು ಕರ್ಕೊಂಡು ಹೋಗ್ತಾರ. ಅದೆಲ್ಲ ಓದ್ತಾರೆ, ಇಲ್ಲಿ ಸ್ಟೇಷನ್ಸ್ಗೆ ಹೋಗುತ್ತೆ, ಕರ್ಮಕ್ಕೆ ಅನುಗುಣವಾಗಿ ಅದೇನೋ ಹೋಗುತ್ತೆ. ಆಮೇಲೆ ದೆನ್ ಅದು ಶಾಸ್ತ್ರದಿಂದ ಗೊತ್ತಾಗ. ಆಮೇಲೆ ಏನಾಗತ್ತೆ? ಆಮೇಲೆ ಎಲ್ಲ ಹೋಗತ್ತೆ, ನರಕಕ್ಕೆ ಹೋಗತ್ತೆ. ಅದು ಏನೇನು ಮಾಡಿತ್ತೋ ಅದೆಲ್ಲ ಅನುಭವ ಆಗತ್ತೆ ಅಂತ ಪೂರ ಆಗೋದಿಲ್ಲ. ಪೂರ ನರಕ ಅಂದ್ರೆ ಇದು ಈ ಭೂಮಿಲಿ ಎಷ್ಟು ಕಷ್ಟವೋ ಅದಕ್ಕಿಂತ ಜಾಸ್ತಿ ಕಷ್ಟ ಇರುವಂತ ಜಾಗ. ಅದಕ್ಕೆ ತಕ್ಕಂತ ದೇವರು ದೇಹ ಕೊಡ್ತಾನೆ. 10 ದಿವಸ ಒಂದು ದೇಹ ಕೊಡ್ತಾನೆ. ಸತ್ತ ಮೇಲೆ ಪ್ರೇತ ದೇಹ ಅಂತೀವಿ. ಅದು ಆದ ಮೇಲೆ ಯಾತನಾ ದೇಹ, ಅಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಬೇಕಾದ ದೇಹವನ್ನ ಕೊಟ್ಟು, ಆಮೇಲೆ ತೇಜೋಮಯ ದೇಹ ಅಂತ ಕೊಟ್ಟು, ಅದು ಸ್ವರ್ಗದಲ್ಲಿ ಇರುವಂತ ಸುಖ ಅಂತ ಇಲ್ಲಿಂದ ನಮ್ಗೆ ಸುಖ ಸಿಕ್ಕತ್ತ. ಕಾರು ಬಂಗಳ ಇತ್ಯಾದಿ ಲೌಕಿಕ ಸುಖಗಳು ಸಿಕ್ಕತ್ತ. ಇಲ್ಲಿ ಅನುಭವ ಇಷ್ಟು. ಇನ್ನೂ ಶ್ರೇಷ್ಠವಾದ ಒಂದನ್ನ ಅನುಭವ ಮಾಡಬೇಕು ಅಂದ್ರೆ ಅದಕ್ಕೆ ಸ್ವರ್ಗ ಅಂತ. ಸರಿ, ಸ್ವರ್ಗದಲ್ಲಿ ಎಲ್ಲ ಅನುಭವ ಮಾಡ್ತೀವ? ಇಲ್ಲ, ಎಷ್ಟು ಆಗತ್ತೋ ಅಷ್ಟೇ. ಎಷ್ಟು ಕಾಲ? ಅದಕ್ಕೆ ಕಾಲ. ಆ ಕಾಲದಲ್ಲಿ ಆ ಸುಖವನ್ನ ಕೊಟ್ಟು ಆಮೇಲೆ ಏನಾಗತ್ತೆ ಅದು ನಮಗೆ ಇಲ್ಲಿ ಹೇಳ್ತಾರೆ. ಇದನ್ನ ಸೃಷ್ಟಿಯಜ್ಞ. ನಾನು ತಂದೆಯಲ್ಲಿ ಹೇಗೆ ಬಂದೆ, ನನ್ನ ತಂದೆಯಲ್ಲಿ ನಾನು ಹೇಗೆ ಬಂದೆ ಅಂದ್ರೆ ಆ ಹಿಂದಿನ ಜನ್ಮದಿಂದ ಹೊರಟು ಯಾವುದೇ ಯೋನಿಯಲ್ಲಿ ಇರ್ಬೋದು, ಮನುಷ್ಯನೇ ಇರಬೇಕು ಅಂತಿಲ್ಲ. ಯಾವ್ಯಾವ್ದು ಯೋನಿಗಳು ಏನೇನೋ ಹೋಗಿ ಅದಕ್ಕೆ ಯಾವ ಹಿಂದಿನ ಅನೇಕ ಕರ್ಮಗಳು, ಅದು ಕಾಲಕ್ಕೆ ಸಂಬಂಧಪಟ್ಟದ್ದು. ಯಾವ ಕರ್ಮದ ಫಲ ನಾವು ಡೆಪಾಸಿಟ್ಗಳು ಹಾಕ್ತೀವಿ. ಇದು 3 ತಿಂಗಳಿಗೆ ಮೆಚೂರ್ ಆಗುತ್ತೆ, ಇದು 10 ವರ್ಷಕ್ಕೆ, ಇದು 1 ವರ್ಷಕ್ಕೆ, ಹೀಗೆ ಡಿಫ್ರೆಂಟ್ ಮೆಚುರಿಟಿ ಡೇಟ್ ಅಂಡ್ ದ ಇಂಟ್ರೆಸ್ಟ್ ಬರೋದು ಎಲ್ಲವೂ ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ಸೋ ಮೆನಿ ಥಿಂಗ್ಸ್. ಹಾಗೇನೆ ನಾವು ಮಾಡುವಂತ ಕರ್ಮಗಳು, ಈ ಕರ್ಮಗಳು ಯಾವಾಗ ಅದು ಮೆಚೂರ್ ಆಗೋ ಕಾಲ ಬರುತ್ತೆ. ಒಂದು ಕರ್ಮ ಇಲ್ಲ, ಅನೇಕ ಕರ್ಮಗಳು ಒಂದು ಅವಧಿಯಲ್ಲಿ ಮೆಚೂರ್ ಆದಾಗ ಅದಕ್ಕೆ ತಕ್ಕಂತೆ ಫಲ ಬರ್ತಾ ಇರುತ್ತೆ. ಇನ್ನು ನಾವು ಮಾಡಿದ ಕರ್ಮಗಳು ಅನೇಕ, ಒಂದು ಕ್ಷಣದಲ್ಲಿ ತಕೊಂಡ್ರೆ ಮನಸ್ಸಿನಿಂದ ಥಾಟ್ಸ್ ಬರ್ತಾ ಇರುತ್ತೆ, ಅದು ಒಂದು ಕರ್ಮ. ಕೈ ಕಾಲು ಅಲ್ಲಾಡಿಸ್ತಾ ಇರ್ತೀವಿ, ಅದರಿಂದ
ವಾಕ್ನಿಂದ ಚುಚ್ಚುತ್ತಾ ಮಾತಾಡ್ಬೋದು, ಇನ್ನೊಬ್ಬರನ್ನ 2 ಮೀನಿಂಗ್ಲಿ ಮಾತಾಡ್ಬೋದು, ಏನೇನೋ ನಾವು ಮಾಡ್ತೀವಿ. ಕ್ಷಣ ಕ್ಷಣಕ್ಕೆ ಮನಸ್ಸಿನ ಥಾಟ್ಸು, ಮನಸ್ಸಲ್ಲಿ ಏನೋ ಸಾತ್ವಿಕರಾಗಿರ್ಬೋದು, ಮನಸ್ಸಲ್ಲಿ ಪರ್ವರ್ಟೆಡ್ ಥಾಟ್ಸ್ ಬರ್ಬೋದು, ಯಾರಿಗ್ ಗೊತ್ತು? ದೇವತೆಗಳಿಗೆ ಗೊತ್ತು. ಸೊ ಕರ್ಮಗಳು ಒಂದು ದಿವಸ ಹುಟ್ಟಿದ್ರೆ ವಿ ಅಕ್ಯುಮುಲೇಟ್ ಫಾರ್ ಮಿನಿಮಮ್ 10 ಜನ್ಮಕ್ಕೆ ಆಗತ್ತೆ. ಇಷ್ಟಿಷ್ಟು ಆಗ್ತಾನೆ ಇರುತ್ತಂತೆ. ಸೊ ಅದು ಮೆಚೂರ್ ಆದಾಗೆ ಸಪೋಸ್ ನಾವು ಒಳ್ಳೆ ಕರ್ಮಗಳನ್ನ ಮಾಡಿದ್ದೀವಿ, ಆ ಒಳ್ಳೆ ಕರ್ಮ ದೇವರ ಸ್ಮರಣೆ ಏನೋ ಒಂದು ಯಾವುದೋ ಯುಗದಲ್ಲಿ ಯಾವುದೋ ಜನ್ಮದಲ್ಲಿ ಮಾಡಿರ್ತೀವಿ, ಅದರ ಮೆಚುರೇಷನ್ ಡೇಟ್ ಬರುತ್ತಂತ ಅಂದ್ಕೊಳ್ಳಿ. ಆವಾಗ ಈ ದೇವತೆಗಳು ಏನು ಮಾಡ್ತಾರೆ ಅಂಬೋದನ್ನ ಈ ಪಂಚಮಹಾಯಜ್ಞದಲ್ಲಿ ಒಂದು 5-6 ಪದ್ಯಗಳಲ್ಲಿ ಇದನ್ನ ಕೊಟ್ಟಿದ್ದಾರೆ. ಯಾವಾಗಲೂ ಕೇನೋಪ ಹೇಳಿದ್ರೆ ಆ ಒಂದು ವರ್ಷ ಹೇಗೆ ಶುರು ಆಗುತ್ತೋ ಅದೇ ಹೆಸರಲ್ಲಿ ಆ ಸಂಧಿಯನ್ನ ಕರೀತಾರೆ. ಇಲ್ಲಿ ಪಂಚಮಹಾಯಜ್ಞಗಳನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಪಂಚಮಹಾಯಜ್ಞಗಳು ಅಂದ್ರೆ ಏನು? ಯಜ್ಞ ಅಂದ್ರೆ ನಮ್ಗೆ ಏನು? ಯಜ್ಞ ಅಂದ್ರೆ ಏನು? ಯಜ್ಞ ಅಂದ್ರೆ ಯಜ ದೇವ ಪೂಜಾ, ದೇವರಿಗೆ ಪೂಜೆ ಮಾಡೋದು. ಅಂದ್ರೆ ಎಲ್ಲಿ ಪೂಜೆ ಮಾಡ್ತೀವ್ರಿ? ವಿ ಆರ್ ಹೆಲ್ಪ್ಲೆಸ್. ಆ ಸ್ಥಿತಿಯಲ್ಲಿ ಏನು ಚಿಕ್ಕ ಒಂದು ಜೀವ ಅಂದ್ರೆ ನಾವು ಮಾಡುವ ಯಜ್ಞವೇ ಅಲ್ಲ ಅದು. ದೇವತೆಗಳು ದೇವರಿಗೆ ಆ ಒಂದು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ದೇವರಿಗೆ ಅರ್ಪಣೆ ಮಾಡೋದು ಅಂತ ಆ ಪ್ರಾರ್ಥನೆ, ದೇವರೇ ಈ ಜೀವ ಒಳ್ಳೆ ಜೀವ, ಒಳ್ಳೆ ಕರ್ಮಗಳಾಗತ್ತೆ. ಕರ್ಮ ಇದ್ರೆ ಆಟೋಮ್ಯಾಟಿಕ್ ಆಗಿ ಆಗೋದಿಲ್ಲ, ದೇವರು ಮಾಡಿಸಬೇಕು. ಸೊ ದೇವರಿಗೆ ಸಮರ್ಪಣೆ, ಅದಕ್ಕೆ ಯಜ್ಞ ಅಂದ್ರೆ ಯಜ್ಞ. ಆಮೇಲೆ ಹೋಮ ಅಂದ್ರೆ ಕೊಡೋದು, ಆ ಸಮರ್ಪಣೆ ಮಾಡೋದು, ಪೂಜೆ ಮಾಡೋದು. ದೇವರೇ ನೀನು ನೀನು ಈ ಜೀವವನ್ನ ತಂದಿದ್ದೀಯ, ಈ ಜೀವವನ್ನ ನಮ್ಮ ಮೂಲಕವಾಗಿ ಈ ಕಾರ್ಯಗಳನ್ನ ಮಾಡಿಸಿದ್ಯಾ. ತಿರ್ಗಾ ಈ ಜೀವಕ್ಕೆ ಏನು ಗೊತ್ತಾಗೋದಿಲ್ಲ. ಯಾಕೆ? ಹುಟ್ಟಿದ ಮಗು, 1 ವರ್ಷದ ಮಗುವಿಗೆ ಏನು ಗೊತ್ತಾಗುತ್ತೆ ನಮಸ್ಕಾರ ಮಾಡೋದು? ತಂದೆಯೇ ಎಲ್ಲ ಆಭರಣ ಇದನ್ನ ನೋಡಿದೀವಿ ಮಾಡಿ, ತಾಯಿ ದೊಡ್ಡವರಿಗೆ ನಮಸ್ಕಾರ ಮಾಡು ಅಂತ ತಂದೆಯೇ ಮಾಡಿಸ್ತಾನೆ, ಆಶೀರ್ವಾದ ಹೊರೆ ಮಾಡ್ತಾರೆ, ಮಗುಗೆ ಏನು ಗೊತ್ತಾಗಲ್ಲ. ಆ ಸ್ಟೇಟ್ ನಾವು ದೇವತೆಗಳು ಮಾಡ್ಲಿಕ್ಕೆ ಏನು ಇಲ್ಲ ನಮಗೆ ಜೀವಕ್ಕೆ. ಸೊ ಆ ಜೀವದ ಪರವಾಗಿ ಈ ದೇವತೆಗಳು ದೇವರನ್ನ ಪ್ರಾರ್ಥನೆ ಮಾಡಿ, ಇವಾಗೇನು ಇಲ್ಲಿಂದ ಹೋದ ದೇಹ, ಇಲ್ಲಿಂದ ಹೋದ ಜೀವಕ್ಕೆ ಇಲ್ಲೇ ಇದೆ ದೇಹ, ಇಲ್ಲೇ ಇದೆ, ಕಣ್ಣು ಮೂಗು ಗೋಳಕಗಳು ಎಲ್ಲ ಇಲ್ಲೇ ಬಿದ್ದ. ಸೊ ಸೂಕ್ಷ್ಮವಾಗಿ ಅದು ಹೋಗುತ್ತೆ. ಸೊ ಪ್ರಾಸೆಸ್ ಗೆಟ್ಸ್ ಆ ಒಂದು ತಿರ್ಗಾ ಅದಕ್ಕೆ ಒಂದೊಂದು ದೇಹ ತೊಟ್ಟು ಅದು ಭೂಮಿಗೆ ಇಳಿದು ಬರಬೇಕು. ಸಾಧನೆ ಮಾಡ್ಲಿಕ್ಕೆ ತಿರ್ಗಾ ಭೂಮಿಗೆ ಬರಬೇಕು. ಹೋಗುವಾಗ ಈ ಭೂಮಿಯಿಂದ ಅನ್ನದಿಂದ ಬಂದ ದೇಹವನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ, ಅದು ಎಲ್ಲರೂ ನೋಡ್ತೀವಿ. ಆ ಸೂಕ್ಷ್ಮದಿಂದ ಸೂಕ್ಷ್ಮ ಅಂಶಗಳು, ಈ ಪಂಚಭೂತದ ಸೂಕ್ಷ್ಮ ಅಂಶಗಳು ಇದ್ದೇ ಇರುತ್ತೆ. ಇಂದ್ರಿಯಗಳು ಸೂಕ್ಷ್ಮವಾಗಿ, ಅದು ಏನು ಮಾಡಕ್ಕಾಗಲ್ಲ. ಸ್ಥೂಲವಾಗಿ ಕೈ ಕಾಲು ಇದ್ರೆ ಹಿಡಿಬೋದು, ಮಾಡಬಹುದು. ಅದು ಸೂಕ್ಷ್ಮ ಇದ್ರೆ ಅದು ಮಾಡಕ್ಕೇನ ಆಗಲ್ಲ, ಹೆಲ್ಪ್ಲೆಸ್. ಅದಕ್ಕೆ ತರ್ಸ್ತಿರತ್ತ, ಹಸಿವೆ ಇರುತ್ತೆ, ಆದ್ರೆ ಬಾಯಿ ಇರಲ್ಲ, ಕೈ ಇರಲ್ಲ, ಹಸಿವೆ ಎಂಬೋ ಫೀಲಿಂಗ್ಸ್ ಮಾತ್ರ ಇರುತ್ತೆ. ಅದಕ್ಕೆ ಎಲ್ಲ ಮಾಡ್ತಾರೆ. ನಮ್ಮ ಪುಣ್ಯವೇ ನಮಗೆ ಬರುತ್ತೆ. ತಿರ್ಗಾ ಹುಟ್ಟಬೇಕು ಅಂದ್ರೆ ಇದು ಯಾರ ಬಗ್ಗೆ ಮಾತಾಡ್ತೀವಿ? ಒಳ್ಳೆ ಜೀವ ತಿರ್ಗಾ ಇಲ್ಲಿ ಬಂದು ಸಾಧನೆ ಮಾಡಬೇಕು. ಅದು ಮನುಷ್ಯ ದೇಹ ಬಂದಿರಬಹುದು ಪುಣ್ಯದಿಂದ. ಸೊ ಅದನ್ನ ಹೇಗೆ ಪಡಿತಾನೆ? ತಂದೆಯ ಉಂಡ ಆಹಾರದಿಂದ ಆ ಜೀವ ಇಲ್ಲಿ ಪ್ರವೇಶ ಮಾಡುತ್ತಂದ್ರೆ ಇಷ್ಟಕ್ಕೆ ಬಂದ ತಂದೆ ಎಷ್ಟೋ ತಿಂತಾನೆ, ಎಲ್ಲ ಜೀವಗಳಾಗ ಬರುತ್ತಾ? ಇಲ್ಲ. ತಂದೆಯ ಕರ್ಮ, ತಾಯಿಯ ಕರ್ಮ, ತಾಯಿ ಉಂಡ ಅನ್ನಪಾನಗಳು, ತಂದೆ ಉಂಡ ಅನ್ನಪಾನಗಳು, ಈ ಜೀವಕ್ಕೆ ಋಣಾನುಬಂಧ ಇರುತ್ತೆ. ಈ ತಂದೆ ಈ ತಾಯಿ ಇಲ್ಲಿ ಹೀಗೆ ಈ ಪ್ರದೇಶದಲ್ಲಿ ಹೀಗೆ ಈ ಕಾಲದಲ್ಲಿ ಹುಟ್ಟಬೇಕು ಎಂಬುದು ಕರ್ಮದಿಂದ ಜೋಡಣೆ ಆಗಿದೆ. ಅದನ್ನೆಲ್ಲ ಯಾರು ಮಾಡಿಸ್ಬೇಕು? ಯಾವ ಜೀವ ಎಲ್ಲಿ ಹುಟ್ಟಬೇಕು, ಯಾವ ತಂದೆ ಎಲ್ಲಿ ಹೇಗೆ ಆಗಬೇಕು, ಹೇಗೆ ಬೆಳಿಬೇಕು, ತಾಯಿಯಲ್ಲಿ ಹೇಗೆ ಇರಬೇಕು, ಅದು ಕಣ್ಣು ಕಿವಿ ಮೂಗು, ಅದಕ್ಕೆ ಆ ಬುದ್ಧಿಶಕ್ತಿ ಇದೆಲ್ಲ ಹೇಗೆ ಇರಬೇಕು, ಅದು ಕರ್ಮದಿಂದ ಆಗಿದ್ದರೂ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ದೇವರೇ ಮಾಡಿಸ್ಬೇಕು. ಆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅವರು 5 ಸ್ಥಾನದಲ್ಲಿ ನಿಂತು ಈ ಜೀವವನ್ನ, ಈ ದೇಹ ನನಗೆ ಈ ದೇಹ ಬರುವಂತ ಈ ಜನ್ಮ ಕೊಟ್ಟು ಮಾಡ್ತಾರೆ. ಅದಕ್ಕೆ 5 ಅಗ್ನಿಗಳಲ್ಲಿ
ಆಹುತಿ. ಅಗ್ನಿ ಅಂದ್ರೆ ನಾವು ಹೋಮ ಹೇಗೆ ಮಾಡ್ತೀವಿ, ಯಜ್ಞ ಹಾಗೆ ಮಾಡ್ತೀವಿ ಸ್ಥೂಲವಾಗಿ. ಮಠಕ್ಕೆ ಹೋಗ್ತೀವಿ, ಯಜ್ಞ ಮಾಡಬೇಕು, ಇದು ಗಣ ಹೋಮ ಮಾಡಬೇಕು ಅಂದ್ರೆ ಒಂದು ಅಗ್ನಿಯಲ್ಲಿ ಆಹುತಿ, ಶ್ರೇಷ್ಠವಾದ ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ ಅಲ್ಲವಾ. ಹಾಗೇನೆ ಇದು ಆದರೆ ಇದನ್ನ ಸೃಷ್ಟಿ ಯಜ್ಞ ಅಂತ ಕರೀತಾರೆ. ಸೃಷ್ಟಿ ಇದು ಚಾಂದೋಗ್ಯ ಉಪನಿಷತ್ನಲ್ಲಿ ಮುಖ್ಯವಾಗಿ ಬರುತ್ತೆ, ಸುಳಾದಿಗಳಲ್ಲಿನೂ ಇದೆ. ಈ ವಿದ್ಯೆ ಯಾಕೆ ಫಸ್ಟ್ ಇದು ಸೃಷ್ಟಿ, ಅದು ಜಿಜ್ಞಾಸೆ. ನಾನು ತಂದೆಯಲ್ಲಿ ಹೇಗೆ ಬಂದೆ, ಆ ರೂಟ್ ಹೇಗೆ ಇಷ್ಟಕ್ಕೆ ಬಂದಂತೆ ಬಂದುಬಿಟ್ಟನ, ಇಲ್ಲ ಒಂದು ಕರ್ಮದಿಂದ. ಕರ್ಮ ಜಡ, ಕರ್ಮ ಹೇಗೆ ಅದು ಸೇರಿಸ್ತು, ಇಲ್ಲ ಅದು ದೇವತೆಗಳಿಗೆ ಆ ಸ್ವತಂತ್ರ ಇಲ್ಲ, ಅಷ್ಟು ಕರ್ಮದ ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಅಲ್ವಾ. ಅದೇ ಅವರಲ್ಲಿ ನಿಂತು ವಾಯುದೇವರಿಗೆ ಸ್ವತಂತ್ರ ಇಲ್ಲ, ಲಕ್ಷ್ಮೀನಾರಾಯಣ ನಿಂತು ಅದನ್ನ ಮಾಡ್ತಾರೆ. ದೇವತೆಗಳು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ, ದೇವರೇ ಎಷ್ಟೋ ತಪ್ಪುಗಳು ಇರ್ಬೋದು, ಉದ್ಧಾರ ಮಾಡಪ್ಪ, ಒಂದು ಒಳ್ಳೆಯಾಗಿದೆ, ಇದಕ್ಕೆ ಸ್ವಲ್ಪ ಇಲ್ಲ, ಅದಕ್ಕೆ ಅವಕಾಶ ಕೊಟ್ಟು ಎಲ್ಲ ಮಾಡು ಅಂತ ಪ್ರಾರ್ಥನೆ. ಅಂದ್ರೆ ದೇವತೆಗಳು ಪ್ರಾರ್ಥನೆ ಮಾಡಿದ್ರೆ ದೇವರು ಮಾಡ್ತಾನ ಅಂತ ಹಾಗಲ್ಲ, ದೇವತೆಗಳಲ್ಲಿ ನಿಂತ ಆ ಪ್ರಾರ್ಥನೆ ಮಾಡಿಸುವನು ಭಗವಂತ, ಮಾಡಿಸುವ. ಸೊ ಅದಕ್ಕೆ ಅವರಲ್ಲಿ ನಿಂತು ಅದು ಏನು ಪ್ರಾಸೆಸ್, ಯಾಕೆ ಪ್ರಾರ್ಥನೆ ಅಂದ್ರೆ ದೇವತೆಗಳಿಗೆ ಆ ಸಾಮರ್ಥ್ಯ ಇಲ್ಲ. ಆ ಸ್ವರ್ಗಲೋಕದಿಂದ ಬಂದು ತಂದೆಯ ಹೊಟ್ಟೆಯಲ್ಲಿ ತಂದೆಯಲ್ಲಿ ಆಹಾರ ಸೇವನೆ ಅದು ಮಾತ್ರ ಅಲ್ಲ, ಅದರಿಂದ ತಾಯಿ ಹೊಟ್ಟೆಗೆ ಹೋಗ್ಬೇಕು. ತಾಯಿ ಹೊಟ್ಟೆಯಲ್ಲಿ ಹೋದ ತಕ್ಷಣ ಅದು ಉಳ್ಕೋಬೇಕು, ಅದಕ್ಕೆ ತಕ್ಕಂತೆ ಎಲ್ಲ ಆಹಾರ ಪಾನಗಳು ಸಿಕ್ಕಬೇಕು, ಹೊರಗೆ ಸರಿಯಾಗಿ ಬರಬೇಕು, ಕೈ ಕಾಲು ಎಲ್ಲ ಮಾಡ್ಕೊಂಡು ಬರ್ಬೇಕು, ಕರ್ಮಕ್ಕನುಗುಣವಾಗಿ ಬರಬೇಕು, ಬೆಳೆಯಬೇಕು. ಅದೆಲ್ಲ ನಮಗೆ ಗೊತ್ತು, ತಾಯಿ ತಂದೆ ಅದು ಗೊತ್ತು. ಸೊ ಈ ಪ್ರಾಸೆಸ್ ಅನ್ನ 5 ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಯಾರು? ದೇವತೆಗಳು ನಮ್ಮನ್ನ ಆ ದೇವರ ರೂಪಕ್ಕೆ ಪ್ರಾರ್ಥನೆ ಮಾಡಿ ಹೋಮ ಮಾಡ್ತಾರೆ. 5 ಸ್ಥಾನಗಳಲ್ಲಿ ಇದನ್ನ ಮಾಡ್ತಾರೆ. ಅದಕ್ಕೆ ಪಂಚ ಮಹಾಯಜ್ಞ ಅಂತ. ಏನು ಮಹಾಯಜ್ಞನ ನಾವು ಮಠದಲ್ಲಿ ಮಾಡೋದು ಮಹಾಯಜ್ಞ ಅಂತ ಹೇಳೋದಿಲ್ಲ. ಇದೇನು ಮಹಾಯಜ್ಞ ಅಂದ್ರೆ ಈ ಯಜ್ಞ ಮಾಡುವ ಮೂಲಕವಾಗಿ ಇದು ಮನುಷ್ಯನಾಗಿ ಹುಟ್ಟಲಿಕ್ಕೆ ಮಾಡುವಂಥದ್ದು, ಮನುಷ್ಯ ಜನ್ಮ ಪಡೆಯಲಿಕ್ಕೆ ಬರುವಂತ ಮಾರ್ಗ. ಪಶು ಪಕ್ಷಿಗಳಿಗೆ ಬೇರೆ ರೀತಿ, ಅದರಲ್ಲಿ ಜ್ಞಾನ ದೇವರನ್ನ ತಿಳಿಯುವ ಅವಕಾಶ ಆ ಜನ್ಮಗಳಲ್ಲಿ ಇಲ್ಲ. ಮನುಷ್ಯ ಜನ್ಮದಲ್ಲಿ ಆ ಒಂದು ಫ್ಯಾಕಲ್ಟಿ, ಆ ಒಂದು ಬೇಕಾದ ವ್ಯವಸ್ಥೆಗಳು ಮನುಷ್ಯನಲ್ಲಿ, ಬುದ್ಧಿ, ನಾವೇ ಹೇಳ್ತೀವಲ್ಲ ಬುದ್ಧಿ, ಆ ಒಂದು ವಿವೇಚನಾ ಶಕ್ತಿ, ಮೆಮರಿ, ನಾನು ಯಾರು, ಈ ಜಿಜ್ಞಾಸ, ಇದೆಲ್ಲ ಬರುವ ಫ್ಯಾಕಲ್ಟಿ ಅದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ ಇದೆಲ್ಲ ಮನುಷ್ಯನಲ್ಲಿ ಇಟ್ಟಿದ್ದಾನೆ ದೇವರು. ಸೊ ಅದನ್ನ ತರುವ ಮಾರ್ಗ ಆಗಿದೆ. ಸೊ ಇದನ್ನ ಸೊ ಈ ಸಂಸಾರದಿಂದ ಬಿಡುಗಡೆ ಆಗಲಿಕ್ಕೆ ಕಾರಣವಾದಂತ ಜ್ಞಾನ, ದೇವರ ತಿಳುವಳಿಕೆ ಬರುವ ಸಾಧ್ಯತೆ ಅದು ಮೂಲಕವಾಗ ಈ ಕಷ್ಟ ದುಃಖ, ಅದೇ ತಾನೇ ನಮ್ಗೆ ದುಃಖ ಬೇಡ, ಸುಖ ಬೇಕು, ಮಾರ್ಗ. ಅದಕ್ಕೆ ಇದನ್ನ ಮಹಾಯಜ್ಞ ಅಂತ. ಈ ಪದ್ಯಗಳು ಪೂರ್ತಿ 35 ಪದ್ಯಗಳು ಇದಿಲ್ಲ. ಇನಿಷಿಯಲ್ ಆಗಿ ಅಲ್ಲಿಂದ ನಾವು ಇದನ್ನ ಸೃಷ್ಟಿ, ನಾವು ಈ ತಂದೆ ತಾಯಿಯಲ್ಲಿ ಬಂದು ಮನುಷ್ಯನಾಗಿ ಹೇಗೆ ಬಂದಿದ್ದೀವಿ, ಅದಕ್ಕೆ ಯಾರು ಕಾರಣ, ಅದು ಹೇಗೆ ಆಯಿತು ಅಂತ ತಿಳುವಳಿಕೆಯನ್ನ ಕೊಡೋದು. ಆಮೇಲೆ ಆ ಭಗವಂತನ ರೂಪಗಳು ಇದೇ ದೇಹದಲ್ಲಿ ಎಷ್ಟು ರೀತಿಯಾಗಿ ಎಷ್ಟು ಕಾರ್ಯಗಳನ್ನೆಲ್ಲ ಮಾಡತ್ತೆ, ಮೂಲತಃ ಬರುವಂತ ರೂಪಗಳು. ಆಮೇಲೆ ಅದು ಕಾರ್ಯಗಳನ್ನ ಹೇಗೆ ಮಾಡುತ್ತೆ, ಯಾಕಂದ್ರೆ ಇದೆಲ್ಲ ತಿಳ್ಕೊಬೇಕು ನಾವು. ಏನೋ ಇವಾಗ ಬಂದಿದೆ, ಇವಾಗ ಸ್ಥಿತಿ ಕಾಲ, ಸೃಷ್ಟಿ ನಮಗೆ ಗೊತ್ತಿಲ್ಲ, ಶಾಸ್ತ್ರ ಹೇಳ್ಬೇಕು. ಸ್ಥಿತಿಕಾಲ ನಮಗೆ ಗೊತ್ತು, ನಾವು ನಡಿತೀವಿ, ಓಡ್ತೀವಿ, ದೇವರ ಬಗ್ಗೆ ಕಲಿತೀವಿ, ಇದಕ್ಕೆ ಹೋಗ್ತೀವಿ, ಕೆಟ್ಟದ್ದು ಮಾಡ್ತೀವಿ, ಚೂರು ಒಳ್ಳೆಯದು ಮಾಡ್ತೀವಿ, ಜ್ಞಾನ ಸಂಪಾದನೆ ಮಾಡ್ತೀವಿ, ಗೋತುವುದು, ಇದೆಲ್ಲ ಸ್ಥಿತಿ ಕಾಲ ಆಯ್ತು. ಆಮೇಲೆ ಆ ಒಂದು ಮರಣ ಕಾಲ, ಅದು ಗೊತ್ತಿಲ್ಲ, ಸತ್ತ ಏನ್ ಗೊತ್ತಾಗತ್ತೆ, ಎಲ್ಲಿ ಹೋಗ್ತೀವಿ ಹೇಗೆ ಅದು ಗೊತ್ತಿಲ್ಲ, ಸೃಷ್ಟಿಯೂ ಗೊತ್ತಿಲ್ಲ. ಈ ಸೃಷ್ಟಿ ಯಜ್ಞವನ್ನ ಹೇಳ್ತಾರೆ. ಇದು ಯಾಕೆ ಹೇಳಬೇಕು, ನಮ್ಗೆ ಯಾಕಿದಲ್ಲ ರೀ ಅಂತ ಹೇಳ್ತಾರ. ಪಂಚ ಮಹಾಪಾತಕಗಳು ಅಂತ ಇರುತ್ತೆ.
ಪಂಚಮಹಾಪಾತಕಗಳು ಶಾಸ್ತ್ರದಲ್ಲಿ ಬರುತ್ತೆ. ಅದು ಏನು ಶಾಸ್ತ್ರ ರೀತಿಯಾಗಿ ನಾವು ನೀವು ಏನು ದೊಡ್ಡ ಪಾಪ ಅಂತೀವೋ ಅದು ದೊಡ್ಡ ಪಾಪವಾಗಿ ಇರಬೇಕಾಗಿಲ್ಲ. ಶಾಸ್ತ್ರ ದೇವರಿಗೆ ಯಾವುದು ಹಿಡಿದಿದ್ದ, ದೇವರಿಗೆ ಪ್ರಿಯ, ದೇವರಿಗೆ ಅಪ್ರಿಯ, ದೇವರಿಗೆ ಅಪ್ರಿಯವಾದದ್ದು ಅದನ್ನ ಅವಿಹಿತ ಅಂತ ಹೇಳ್ತೀವಿ, ನಿಷಿದ್ಧ ಅಂತ ಹೇಳ್ತೀವಿ, ಪಾಪ ಅಂತ ಹೇಳ್ತೀವಿ, ದುಃಖ, ಎಲ್ಲ ಶಬ್ದಗಳು ಅದು ಒಂದಕ್ಕೊಂದು ಕನೆಕ್ಟೆಡ್. ಸೊ ಅದರಲ್ಲಿ ಅದು ಶಾಸ್ತ್ರವೇ ಹೇಳಬೇಕು. ಅದರಲ್ಲಿ ಏನು ಅಂದ್ರೆ ಆ ಸ್ವರ್ಣವನ್ನ, ಆ ಬಂಗಾರವನ್ನ ಕದಿಯೋದು, ಸುರಾಪಾನ ಮಾಡೋದು, ಮತ್ತು ಗುರುವಿನ ಆ ಹೆಂಡತಿ, ಅವಳ ತಾಯಿ ಸ್ಥಾನ, ಆ ತಾಯಿಯನ್ನ ಆ ಒಂದು ಕಾಣಬಾರದ ಕಣ್ಣಿನಿಂದ ಕಾಣೋದು, ಮಾಡೋದು, ಅದು ಗುರು ತಲ್ಪ ಅಂತ. ಆಮೇಲೆ ಬ್ರಹ್ಮಹತ್ಯ, ಜ್ಞಾನಿಗಳನ್ನ, ಬ್ರಹ್ಮ ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ, ಬ್ರಾಹ್ಮಣರು ಅಂತ ಒಂದು ಅರ್ಥ ಇದೆ. ಬ್ರಹ್ಮಹತ್ಯ ಅಂದ್ರೆ ಆ ದೇವರಿಲ್ಲ ಈ ತರ ಅಂದ್ರೆ ಆ ಸ್ವಭಾವದಲ್ಲೇ ಅದಿರೋದು, ಅದನ್ನ ಅದನ್ನ ನಾಶ ಮಾಡೋದು, ಅಂಥದ್ದವ್ರನ್ನ ದ್ವೇಷ ಮಾಡೋದು, ಅಂಥ ಕೆಲಸಗಳು. ಇದ್ರ ಇನ್ನು ಡೀಪರ್ ಮೀನಿಂಗು ಇದೆ. ಮುಖ್ಯವಾಗಿ ಇದು ಪಂಚಮಹಾಪಾತಕ. ಅರೆ ನಾವು ಯಾವುದು ಮಾಡೇ ಇಲ್ಲ, ನಾವು ಎಲ್ಲಿ ಯಾರ ಮನೆ ಬಂಗಾರವನ್ನ ಕದ್ದಿದ್ದೀನಿ, ಯಾವ ಸುರಾಪಾನ ಅಂದ್ರೆ ಸುರಾಪಾನ ಎಲ್ಲಿ ಮಾಡಿದ್ದೀನಿಪ್ಪ ನಾನು ಏನು ನನ್ನ ಗುರು ಹೆಂಡತಿ ತಾಯಿ ಅಂತ ಮಾಡಿದ್ದೀನಿ, ನಮಗೆ ಯಾಕ್ರಿ ಇದೆಲ್ಲ ಅಂದ್ರೆ ಈ ಜನ್ಮದಲ್ಲಿ ಮಾಡಿಲ್ಲ ಅಂತ ಗೊತ್ತು ನಮ್ಗೆ. ಎಷ್ಟೋ ಜನ್ಮಗಳು, ಯಾವ ಜನ್ಮದಲ್ಲಿ ಯಾವ ಕೆಟ್ಟ ಬುದ್ಧಿ ಇತ್ತೋ, ಯಾವ ಕೆಟ್ಟ ಕಾರ್ಯಗಳು ಮಾಡಿದ್ದೀವೋ, ಯಾವ ಪಾಪಗಳನ್ನ ಮಾಡಿದ್ದೀವೋ, ಆ ಪಾಪ ಅದರ ಫಲವನ್ನು ಉಣ್ಣಲೇಬೇಕು. ಹಾಗಿದೆ ಇರೋವಾಗ ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಾವು ಎಲ್ಲ ಮಾಡಿರ್ತೀವಿ. ಏನ್ರಿ ಹೇಗೆ ಹೇಳ್ತೀರಂದ್ರೆ ನಮ್ಗೆ ಬರುವಂತ ರೋಗ ರುಜಿನ ಕಷ್ಟ ಕ್ಲೇಶ ಯಾಕೆ ಬಂತು? ಏನೋ ತಪ್ಪು ಮಾಡಿದ್ದೀವಿ. ತಪ್ಪು ಏನು ಮಾಡಿದ್ದೀವಿ ಗೊತ್ತಿಲ್ಲ, ಆದ್ರೆ ತಪ್ಪುಗಳು ಮಾಡಿದ್ದ ಕಾರಣದಿಂದ ದುಃಖ ಬಂದಿದೆ. ಅದನ್ನ ಹೋಗಲಾಡಿಸಿ ಇದು ಮಹಾಪಾತಕಗಳು. ಈ ಪಾತಕ ಸುಮ್ನೆ ನಮ್ಗೆ ಜ್ವರ ಬರೋದು ಅದು ಬರೋದಿಲ್ಲ. ಇದು ದಿಸ್ ಪಂಚ ಮಹಾಪಾತಕಗಳು. ಇದು ನಮ್ಮನ್ನ ಕಂಪ್ಲೀಟ್ ದಾರಿ ತಪ್ಪಿಸಿ ಆ ದುಃಖದ ಕಡೆಯೇ ನಮಗೆ ಕೊಂಡೊಯ್ಯತ್ತ. ಕೊನೆಯಲ್ಲಿ ದುಃಖದಲ್ಲೇ ಮೂಳ್ಗಿ ಬಿಡ್ತೀವಿ. ಸಣ್ಣ ಪುಟ್ಟ ದುಃಖಗಳು ಇವಾಗ ಬರುತ್ತಲ್ಲ, ಅದಲ್ಲ, ಮಹಾ ದುಃಖಗಳು, ಮಹಾ ನರಕ, ಮಹಾ ಅಂದಂತ ಈಗ ಬರುತ್ತೆ. ಅದನ್ನ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ದೇವರು ಮನುಷ್ಯ ಜನ್ಮವನ್ನ ಕೊಟ್ಟು ಈ ಸೃಷ್ಟಿ ಯಜ್ಞ, ಈ ಒಂದು ಜಸ್ಟ್ ಇದರಲ್ಲಿ ಇರುವಂತಹ ಫಸ್ಟ್ ಪದ್ಯ ಒಂದೇ ಸಾಕು ಅಂದ್ರೆ ಉಳಿದದ್ದು ಬೇಡ ಅಂತ ಅರ್ಥ ಅಲ್ಲ. ಅಟ್ಲೀಸ್ಟ್ ಈ ಚಿಂತನೆ, ನಾವು ಮನುಷ್ಯ ದೇಹವನ್ನ ಪಡೆಯಲಿಕ್ಕೆ ದೇವತೆಗಳ ಮೂಲಕವಾಗಿ, ದೇವತೆಗಳ ಪ್ರಾರ್ಥನೆಯಿಂದ ನಮ್ಮ ದೇಹದಲ್ಲಿ ವಿಶೇಷ ದೇವರ ರೂಪಗಳು ಇದೆ. ಅದಕ್ಕೆ ದೇವತೆಗಳು ಹೀಗೆ ಮಾಡಿದ್ದಾರೆ, ದೇವತೆಗಳಿಗೆ ನಮೋ ನಮಃ. ದೇವತೆಗಳಲ್ಲಿ ಇರುವಂತಹ ಭಗವಂತನಿಗೆ ಇನ್ನೂ ತಲೆಬಾಗಿ ನಾವು ನಮಸ್ಕಾರ ಮಾಡಬೇಕು. ಇದು ಮಾಡುವ ಮೂಲಕವಾಗಿ ಈ ಪಂಚ ಮಹಾಪಾತಕ ಏನೇನು ಮಾಡಿದೀವೋ ಅದರಲ್ಲಿ ಪ್ರಾಯಶಃ ಅನೇಕ ಪಾಪಗಳು ಸುಟ್ಟು ಹೋಗುತ್ತಂತ. ಈ ಹೋಮ ಇದು ಮಾನಸಿಕ, ಇದು ಏನು ಹೋಗಿ ಮಠಕ್ಕೆ ಹೋಗಿ ಹೋಮ ಮಾಡಬೇಕಾಗಿಲ್ಲ, ಇದು ಮಾನಸಿಕವಾಗಿ ಮಾಡುವಂಥದ್ದು. ಅದಕ್ಕೆ ಪಂಚಮಹಾಯಜ್ಞ ಅಂತ ಇದಕ್ಕೆ ಮುಖ್ಯವಾಗಿ ಹೇಳಿದ್ದಾರೆ. ಆ ಮಹಾಶಬ್ದದಿಂದ ಈ ಪಾಪ ಮಾತ್ರ ಇಲ್ಲ, ನಾವು ಏನು ಮಾಡಿಲ್ಲ ರೀ, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಇದೆಲ್ಲ ಏನೋ ಒಂದು 5ರಲ್ಲಿ ಒಂದು ಮಾಡಿದ್ದಾನೆ, ಅವನ ಫ್ರೆಂಡ್ ಅಂದ್ರೆ ಜಸ್ಟ್ ಕಲೀಗ್ ಅಂತ ಅರ್ಥ ಅಲ್ಲ, ನಾವು ಆತ್ಮೀಯರು ಅಂತ ನಾವು ಭಾವನೆ ಮಾಡೋರು. ಅವರ ಜೊತೆಲಿ ಕೆಟ್ಟದ್ದು ಮಾಡೋರ ಜೊತೆಯಲ್ಲಿ ನಾವು ಇದ್ರೆ ಅದು ನಮಗೇನೋ ಆ ಪಾಪ ಚೂರು ಬರುತ್ತಂತ. ಆ ಪಾಪವು ಬರದೇ ಇರ್ಲಕ್ಕೆ ಹಿಂದೆ ಮಾಡಿದ್ರೆ ಆ ಪಾಪದಿಂದ ವಿಮೋಚನೆ ಆಗತ್ತೆ. ಇವಾಗಿದು ಮಾಡಿದ್ರೆ ಮುಂದೆ ಇಂಥ ಒಂದು ಸಂಘಗಳು ಬಾರದೆ, ಇಂಥ ಥಾಟ್ಸ್ ಈ ಜನ್ಮ ಅಲ್ಲ, ಅವ್ರು ಈ ಜನ್ಮದಲ್ಲೇ ಬರ್ಬೋದು, ಯಾರಿಗೊತ್ತು, ನೆಕ್ಸ್ಟ್ ಜನ್ಮ ಅದು ಬಾರದೆ ಮಾಡಿಬಿಡ್ತಾನೆ. ಅದಕ್ಕೆ ದಾಸರು ನಮಗೆ ಈ ಪಂಚಮಹಾಯಜ್ಞ ಸಂಧಿ ಆ ವೇದಗಳಲ್ಲಿ ಇರುವಂತ, ಆ ಸಾಮವೇದದಲ್ಲಿ ಇರುವಂತ ಆ ಪದ್ಯಗಳನ್ನ ಕನ್ನಡದಲ್ಲಿ ನಮ್ಗೆ ಅನುಕೂಲ ಆಗಬೇಕು, ಅನುಗ್ರಹ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಇದನ್ನ ಇಟ್ಟಿದ್ದಾರೆ. ಸೊ ಇದು ಪಂಚ ಮಹಾಯಜ್ಞ ಸಂಧಿ ಅಂತ ಇದಕ್ಕೆ ಹೆಸರು. ಸೊ ಇದನ್ನ ಫಸ್ಟ್ ಪದ್ಯವನ್ನ ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ ಅಂಬಲ್ಲಿ. ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.